XUV 500 ಬೇಕಾ? ನನ್ನ ಹತ್ರ ಆಲ್ಮೋಸ್ಟ್ ಒಂದು 8 to 9 ವೆಹಿಕಲ್ಸ್ ಇದೆ. ಎಲ್ಲ ಕೂಡ 50,000 ಡೌನ್ ಪೇಮೆಂಟ್ ಅಲ್ಲಿ ಮಾಡ್ಕೊಡ್ತೀನಿ. ಆಮೇಲೆ ಎಲ್ಲ ಕೂಡ ಟಾಪ್ ಎಂಡ್ ಆಗಿದೆ ಸರ್. XUV 500 ಹುಡುಕ್ತಿರೋರು ಎಲ್ಲೂ ಹೋಗ್ಬೇಡಿ, 4 wheelers ಬನ್ನಿ. ಯಾಕಂದ್ರೆ ಇಲ್ಲಿ XUV ಜಾತ್ರೆನೇ ಆಗ್ತಿದೆ. ನಿಮಗೆ ಎಲ್ಲ ಕೂಡ ಟಾಪ್ ಎಂಡ್ ವೆಹಿಕಲ್, ಆಮೇಲೆ ಎಲ್ಲ ಕೂಡ ಪಕ್ಕಾ ಜೆನ್ಯೂನ್ ವೆಹಿಕಲ್ಸ್ ಆಗಿರುತ್ತೆ. ಯಾವುದೇ ರೀತಿ ಮೈಗ್ರೇಟೆಡ್ ವೆಹಿಕಲ್ಸ್ ಇಲ್ಲ, ಆಮೇಲೆ ಕಿಲೋಮೀಟರ್ ಟ್ಯಾಂಪರ್ಡ್ ವೆಹಿಕಲ್ಸ್ ಯಾವುದೂ ಇಲ್ಲ. ಎಷ್ಟು ವೆಹಿಕಲ್ ಇದೆ ಸರ್? ಸರ್ ಆಲ್ಮೋಸ್ಟ್ ಒಂದು 8 ವೆಹಿಕಲ್ಸ್ ಇದೆ ಸರ್. ಎಲ್ಲ ಟಾಪ್ ಎಂಡ್ ಸರ್. W8 W10 W6 W4 ಅಂತ ಕಾಂಪ್ರಮೈಸ್ ಎಲ್ಲ ಟಾಪ್ ಎಂಡ್ ವೆಹಿಕಲ್. ಡೌನ್ ಪೇಮೆಂಟ್ ಎಷ್ಟಾಗುತ್ತೆ ಸರ್? ಡೌನ್ ಪೇಮೆಂಟ್ ಪ್ರೊಫೈಲ್ ಚೆನ್ನಾಗಿದ್ರೆ ಅತಿ ಕಡಿಮೆ ಮಾಡಿಸ್ಕೊಡ್ತೀನಿ. ಆಮೇಲೆ ಒಳ್ಳೆ ಲೋನ್ ಮಾಡಿಸ್ಕೊಡ್ತೀನಿ ಸರ್. ನಿಮಗೆ ಜೀರೋ ಡೌನ್ ಪೇಮೆಂಟ್ ಚಾನ್ಸಸ್ ಏನಾದರೂ ಇದೆಯಾ ಸರ್? ಚಾನ್ಸಸ್ ಇರುತ್ತೆ ಸರ್, ಪ್ರೊಫೈಲ್ ಚೆನ್ನಾಗಿರ್ಬೇಕು. ಓಕೆ, ಫಸ್ಟ್ ವೆಹಿಕಲ್ ಗಾಡಿ ಡೀಟೇಲ್ ಹೋಗೋದ್ರೆ ಸರ್ W10 ಸರ್, ಪ್ರೈಸ್ ಏನು ಹೇಳ್ತಿದ್ದಾರೆ ಸರ್? ಮಾಡಲ್ ಸರ್ ಇದು ಬಂದು 2015 ಮಾಡಲ್ ಸಿಂಗಲ್ ಓನರ್ ಸರ್. 89,000 ಜೆನ್ಯೂನ್ ಡ್ರಿವನ್ ಆಗಿರೋದು. ಇದು ಬಂದು ನಿಮಗೆ ಒಂದು 10,25,000 ಫೈನಲ್ ಆಗಿಬಿಡುತ್ತೆ ಸರ್. ನೆಕ್ಸ್ಟ್ ವೆಹಿಕಲ್ ಸರ್ W8 14 ಮಾಡಲ್ ಇದು ಸರ್. ಇದು ಬಂದು ಸೆಕೆಂಡ್ ಓನರ್ ಆಗಿರುತ್ತೆ. 1,20,000 ಜೆನ್ಯೂನ್ ಡ್ರಿವನ್ ಆಗಿರೋದು. ಇದು ಬಂದು ನಿಮ್ಗೊಂದು 7,25,000 ಫೈನಲ್ ಆಗಿಬಿಡುತ್ತೆ ಸರ್. ಇದು ಬಂದು XUV 2015 ಮಾಡಲು ಸಿಂಗಲ್ ಓನರು, ಜಸ್ಟ್ 59,000 ಡ್ರಿವನ್ ಆಗಿರೋದು ವೆಹಿಕಲ್. ಇದು ಬಂದು ನಿಮಗೆ 10,50,000 ಫೈನಲ್ ಆಗುತ್ತೆ ಸರ್. ಇದು 2016 ಮಾಡಲ್ ಸೆಕೆಂಡ್ ಓನರ್ ಆಗಿರುತ್ತೆ. ಇದು ಬಂದು ನಿಮಗೆ 9,25,000 ಫೈನಲ್ ಆಗಿಬಿಡುತ್ತೆ. ಟಾಪ್ ಎಂಡ್ ಮಾಡಲ್ W10 ಫೈನಲ್ ಟು ಫೈನಲ್ 925 ಫೈನಲ್ ಆಗುತ್ತೆ ಸರ್. ಸರ್ ಇನೋವಾ ನೋಡ್ತಿರೋರಿಗೆ 2016 V ವೇರಿಯಂಟ್ ಇದು 1,69,000 ಜೆನ್ಯೂನ್ ಡ್ರಿವನ್ ಆಗಿರೋದು 1075 ಫೈನಲ್ ಆಗುತ್ತೆ.